Hello everyone, welcome to Sanmarga classes. Let us see question number 4 of chapter Work and Energy. A force exerted on a body that helps body move in the direction of the force. ಹಾಗಿದ್ರೆ ಒಂದು ಫೋರ್ಸ್ ಎಕ್ಸರ್ಟ್ ಆಗ್ತಾ ಇದೆ ಒಂದು ಬಾಡಿ ಮೇಲೆ, ಆ that helps body move in the direction of the force. ಯಾವ ಫೋರ್ಸ್ ಯಾವ ಡೈರೆಕ್ಷನ್ ಅಲ್ಲಿ ಅಪ್ಲೈ ಆಗಿತ್ತಲ್ಲ ಅದೇ ಡೈರೆಕ್ಷನ್ ಅಲ್ಲಿ ಬಾಡಿ ಮೂವ್ ಆಗೋಕ್ಕೆ ಹೆಲ್ಪ್ ಮಾಡ್ತಾ ಇದೆ. ಹಾಗಿದ್ರೆ ದಟ್ ಹೆಲ್ಪ್ಸ್ ಬಾಡಿ ಮೂವ್ ಇನ್ ದ ಡೈರೆಕ್ಷನ್ ಆಫ್ ದ ಫೋರ್ಸ್. ಆಪ್ಷನ್ ಎ ಇನ್ಕ್ರೀಸಸ್ ದ ಕೈನೆಟಿಕ್ ಎನರ್ಜಿ ಆಫ್ ದ ಆಬ್ಜೆಕ್ಟ್. ಅದು ಆಬ್ಜೆಕ್ಟ್ ನ ಕೈನೆಟಿಕ್ ಎನರ್ಜಿಯನ್ನ ಜಾಸ್ತಿ ಮಾಡುತ್ತೆ. ಆಪ್ಷನ್ ಬಿ ಡಿಕ್ರೀಸಸ್ ದ ಕೈನೆಟಿಕ್ ಎನರ್ಜಿ ಆಫ್ ದ ಆಬ್ಜೆಕ್ಟ್. ಆಬ್ಜೆಕ್ಟ್ ನ ಕೈನೆಟಿಕ್ ಎನರ್ಜಿಯನ್ನ ಕಡಿಮೆ ಮಾಡುತ್ತೆ. ಆಪ್ಷನ್ ಸಿ ಇನ್ಕ್ರೀಸಸ್ ದ. ಆಪ್ಷನ್ ಡಿ ಡಿಕ್ರೀಸಸ್ ದ ಟೆನ್ಸೈಲ್ ಸ್ಟ್ರೆಂತ್ ಆಫ್ ದ ಮಟೀರಿಯಲ್. ಇಲ್ಲಿ ನೋಡಿ, ಯಾವುದೇ ಒಂದು ಆಬ್ಜೆಕ್ಟ್ ಒಂದ್ ಡೈರೆಕ್ಷನ್ ಅಲ್ಲಿ ಮೂವ್ ಆಗ್ತಾ ಇದೆ. ಇಮ್ಯಾಜಿನ್ ಯಾವ್ದನ್ನ, ಟೈರ್ಸ್ ನ ಹೊಡ್ಕೊಂಡೋಗೋ ಆಟ ಆಡಿದಿರ ಚಿಕ್ಕವರಿದ್ದಾಗ? ನೆನಪಿರಿ. ಈಗ ಇಮ್ಯಾಜಿನ್ ಮಾಡ್ರಿ, ಟೈರು ಉಳ್ಕೊಂಡು ಹೋಗ್ತಾ ಇದೆ, ನೀವು ಯಾವ ಡೈರೆಕ್ಷನ್ ಅಲ್ಲಿ ಟೈರ್ ಹೋಗ್ತಾ ಇದೆಯಲ್ಲ ಅದೇ ಡೈರೆಕ್ಷನ್ ಅಲ್ಲಿ ಫೋರ್ಸ್ ಅನ್ನ ಅಪ್ಲೈ ಮಾಡ್ತಿದ್ದೀರಾ. ಅವಾಗ ಅದ್ರ ಕೈನೆಟಿಕ್ ಎನರ್ಜಿ ಜಾಸ್ತಿ ಆಗುತ್ತಾ ಕಡಿಮೆ ಆಗುತ್ತಾ? ಎಸ್, ಯು ಆರ್ ರೈಟ್. ಆಪ್ಷನ್ ಎ ಇನ್ಕ್ರೀಸಸ್ ದ ಕೈನೆಟಿಕ್ ಎನರ್ಜಿ ಆಫ್ ದ ಆಬ್ಜೆಕ್ಟ್. ಅದು ಕೈನೆಟಿಕ್ ಎನರ್ಜಿಯನ್ನ ಇನ್ಕ್ರೀಸ್ ಮಾಡುತ್ತೆ. ಸೊ ಯಾವ ಡೈರೆಕ್ಷನ್ ಅಲ್ಲಿ ಬಾಡಿ ಮೂವ್ ಆಗ್ತಾ ಇದೆ ಅದೇ ಡೈರೆಕ್ಷನ್ ಅಲ್ಲಿ ಫೋರ್ಸ್ ಎಕ್ಸರ್ಟ್ ಆದ್ರೆ ಇನ್ಕ್ರೀಸಸ್ ಕೈನೆಟಿಕ್ ಎನರ್ಜಿ. ಅದೇ ಅಪೋಸಿಟ್ ಡೈರೆಕ್ಷನ್ ಅಲ್ಲಿ ನಾವು ಫೋರ್ಸ್ ಅನ್ನ ಅಪ್ಲೈ ಮಾಡಿದ್ರೆ ಅವಾಗ ಡಿಕ್ರೀಸಸ್ ಕೈನೆಟಿಕ್ ಎನರ್ಜಿ ಅಂತ ಹೇಳ್ಬೋದು. ಸೊ ದ ಕರೆಕ್ಟ್ ಆಪ್ಷನ್ ಇಸ್ ಆಪ್ಷನ್ ಎ. ಇಲ್ಲಿ ಟೆನ್ಸೈಲ್ ಸ್ಟ್ರೆಂತ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಟೆನ್ಸೈಲ್ ಸ್ಟ್ರೆಂತ್ ಅಂದ್ರೆ ಇಷ್ಟೇ, ನೀವು ಒಂದು ರಬ್ಬರ್ ಬ್ಯಾಂಡ್ ಅನ್ನ ಜಗ್ತೀರಿ ಅಲ್ವಾ, ಜಗ್ತಿರ್ ಒಂದ್ ಲೆವೆಲ್ ವರೆಗೆ ಜಗ್ಗಿದ್ರೆ ಅದು ಹಿಗ್ಗುತ್ತೆ, ಆಮೇಲೆ ಟಪ್ ಅಂತ ಬ್ರೇಕ್ ಆಗ್ಬಿಡುತ್ತೆ. ಸೊ ಅದು ಯಾವ ಪಾಯಿಂಟ್ ವರೆಗೆ ಆ ನೀವೇನು ಜಗ್ತಿದ್ದೀರಲ್ಲ ಅದನ್ನ ವಿತ್ಸ್ಟ್ಯಾಂಡ್ ಮಾಡ್ಕೊಳ್ಳುತ್ತಲ್ಲ ಅದನ್ನ ಟೆನ್ಸೈಲ್ ಸ್ಟ್ರೆಂತ್ ಅಂತ ಹೇಳ್ತಾರೆ. ಥ್ಯಾಂಕ್ ಯು.